ಮಂಡ್ಯ ತಾಲೂಕಿನ ಮಾಯಪ್ಪನಹಳ್ಳಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ಕೊಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪಂಜಿನ ಮೆರವಣಿಗೆ ನಡೆಸಿದರು. ಪಂಜಿನ ಮೆರವಣಿಗೆಗೂ ಮುನ್ನ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ರವರು ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ನಂತರ ಗ್ರಾಮಸ್ಥರನ್ನುದ್ದೇಶಿಸಿ ಮಾತನಾಡಿದ ಶಾಸಕರು, ಕೊಲೆ ಆರೋಪಿಗಳು ಎಲ್ಲೇ ಇದ್ದರೂ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಪೊಲೀಸ್ ಇಲಾಖೆಗೆ ಈಗಾಗಲೇ ಸೂಚನೆ ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಕೊಲೆ ಆರೋಪಿಗಳಿಂದ ಅವರ ಕುಟುಂಬಸ್ಥರಿಗಾಗಲಿ ಗ್ರಾಮಸ್ಥರಿಗಾಗಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಪಂಜಿನ ಮೆರವಣಿಗೆಯು ಮೃತ ಯೋಗೇಶ್ ಮನೆಯಿಂದ ಪ್ರಾರಂಭವಾಗಿ ಶ್ರೀ ಕಾಳಭೈರವೇಶ್ವರ ಸ್ವಾಮಿಯ ದೇವಸ್ಥಾನದವರೆಗೂ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ರಮೇಶ್, ದೊರೆಸ್ವಾಮಿ, ದೇವರಾಜು, ರವಿಕುಮಾರ್, ಲಿಂಗರಾಜು, ಯಶವಂತ್, ಮನೋಜ್, ಸ್ವಾಮಿ, ಗ್ರಾಮದ ಮುಖಂಡರುಗಳು, ಕುಟುಂಬಸ್ಥರು ಭಾಗವಹಿಸಿದ್ದರು. ಪಂಜಿನ ಮೆರವಣಿಗೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ಯುದ್ಧದ ಈ ನ್ಯಾಯಾಲಯದಲ್ಲಿ ನಾನು ಸೋಲ್ತೀನಿ ಅಂತ ಗೊತ್ತಾಯ್ತು. ಆ ಗೊತ್ತಾದದಕ್ಕೆ ಏನ್ ಮಾಡ್ದ ಅಂತಂದ್ರೆ ಈ ಯೋಗೇಶನ್ ಮದುವೆ ಮಾಡಿಸ್ಕೊಡ್ಬಾರ್ದು ಅಂತ ನಿಂತಿದ್ದ. ಆದ್ರಿಂದ ನಾವೆಲ್ಲ ಸೇರಿ ಊರ್ನವರು ಕೆಲವರು ಮುಖಂಡರು ಯೋಗೇಶನ್ಗೊಂದು ಮದುವೆ ಮಾಡಿಸ್ಬೇಕು ಅಂತ ವನಗಾನಹಳ್ಳಿಲಿ ಮಂಜುಳನ್ನ ಹುಡುಗಿಗೆ ಮದುವೆ ಮಾಡ್ಸಕ್ಕೆ ಪ್ರಯತ್ನ ಪಟ್ಟು ಲಘು ಪತ್ರಿಕೆಯನ್ನು ಸುಧಾ ಹೊಡಿಸಿ ಹುಡುಗನಿಗೆ 21ನೇ ತಾರೀಕು ಇದೇ ಬುಧವಾರ ಮಂಗಳವಾರ ಚಪ್ರ ಬುಧವಾರ ದಾರಿ ಅಂತ ಫಿಕ್ಸ್ ಮಾಡಿ ಮದುವೆ ಫಿಕ್ಸ್ ಮಾಡಿಸಿದ. ಇವನೇನ್ ಮಾಡ್ತಾನೆ, ಮದುವೆ ಮಾಡಿದ್ರೆ ಹೆಂಡತಿಗೂ ಹಕ್ಕು ಬಂದ್ಬಿಡ್ತದ, ಇವನು ಬದುಕಿದ್ರೆ ಇವನು ಕಾನೂನಲ್ಲಿ ಅವಕಾಶ ಇದೆ, ಇವನು ಭಾಗ ತಗೊಬಿಡ್ತಾನೆ ಅಂತ. ಅವ್ನು ಇಟ್ಟಿರೋ ಲಾಯರ್ ಏನ್ ಹೇಳೋದಂತಂದ್ರೆ, ಹೆಣ್ಣು ಮಕ್ಕಳಿಗೆ 5 ನೀನು 6 ಭಾಗ ಕೊಡ್ಲೇಬೇಕೇನಪ್ಪ ನಿಮ್ಮ ಎಂಟೈರ್ ಆಸ್ತಿಲಿ, ನೀನು ಕಾನೂನು ಚೌಕಟ್ಟಲ್ಲಿ ಬರ್ಸ್ಕೊಂಡಿಲ್ಲ, ಅದರಿಂದ ನಿನ್ನ ಕೇಸ ನೀನು ರಾಜಿ ಮಾಡ್ಕೊಬ ಅಂತ ಹೇಳಿದ್ರಂತೆ. ಅವ್ರಿಟ್ಟಿದ್ದ ಲಾಯರ್ ಹೇಳಿದ್ರಂತೆ. ಅದಕ್ಕೆ ಏನ್ ಮಾಡ್ದ ಅಂದ್ರೆ ಅದನ್ನ ಬೆಚ್ಚಿ ಯೋಗೇಶ ಕೈಗೆ ಸಿಗದೇನೆ ಮದುವೆ ಅದೇ ಅಂತ ಓಡಾಡ್ತಿದ್ದ. ನಾವು ಅವನಿಗೆ ಯಾಕೋ ಕೊಲೆ ಸಂಚ ನಡೆಸ್ತವನೆ, ನೀನು ದೂರ ಇರಪ್ಪ ಅಂತ ನಾವೇ ಕರ್ದಿ ಖುದ್ದು ನಾವು ಕೆಲವರೆಲ್ಲ, ನಾನು ಇನ್ನು ನಮ್ಮ ದೇವರಾಜನವರು ಎಲ್ಲಾ ಕರ್ದಿ ಯಾಕೋ ನಿಮ್ಮ ಅಣ್ಣ ಎಲ್ರಿಗೂ ಎದುರಿಸ್ತಾವನೆ, ನೀನ್ ದೂರ ಇರಪ್ಪ ಅಂತ ಇರ್ಸಿದ್ದು. ದೂರ ಅವನಲ್ಲ ಅಂತ ತಿಳ್ಕೊಬಿಟ್ಟು ಲಾಯರ್ ಮುಖಾಂತರದಲ್ಲಿ ರಾಜಿ ಮಾಡ್ಕೊತೀನಿ ಅಂತ ಅವ್ನು ಕರ್ದೆ ಮುಗ್ಧತೆಗೆ ಅವ್ನು ಆಯ್ತು ನಮ್ಮ ಅಣ್ಣ ರಾಜಿ ಮಾಡ್ಕೊತಾನೆ, ನನ್ನ ಹೆಸರು ಹಾಕ್ಸಕ್ ಹೇಳಿ ಸ್ವಾಮಿ ಅಂತ ನೈಟಲ್ಲಿ ರಘು ಪತ್ರಿಕೆ ರೆಡಿ ಮಾಡ್ಸೋನೆ, ಬೆಳಿಗ್ಗೆ ಕೊಡ್ಬೇಕು ಹಬ್ಬ ಮುಗ್ದಾಗ ಅಂತ ಅವನು ಕೊಡಕ್ಕೆ ಮನೆ ತಕ್ಕ ಬಂದಾಗ ಅವನು ಬಂದು ಅವರ ಅಣ್ಣ ತಮ್ಮ ಇಬ್ರು ಮಕ್ಕಳು ಹೆಂಡತಿ ಇವನು ಇನ್ನೊಬ್ಬರನ್ನ ಕರೆಸಿ 5 ಜನ ಸೇರಿ ಈ ದನ ಕಟ್ಟಾಕಕ್ಕೆ ಹೋದಾಗ ಮನೇಲಿ ಯಾರು ಇರಲ್ಲ, ಅವ್ರ ತಾಯಿ ಪ್ರಸಾದ್ ನರ್ಸಿಂಗ್ ಹೋಮ್ ಮೇಲೆ ಅಡ್ಮಿಟ್ ಆಗಿದ್ರು. ಅವನು ಬಂದು ದುಡ್ಡು ತಗೊಂಡು ಹೋಗಕ್ ಬಂದಿದ್ದ. ಲಾಯರ್ ಬರ್ತಾನೆ ನಮ್ಮ ಅಣ್ಣನ ಕರಿಮ ಮದುವೆಗೆ ಅಂತ ತೀರ್ಮಾನ ಮಾಡ್ಕೊತಾನ ಅಂತ ಆಸೆಯಿಂದ ಬಂದಿದ್ದು ಸಿಗಾಕೊಂಡ. ಗೊತ್ತಿಲ್ಲದೇನೆ ಮನೆ ಒಳಗೆ ಹೋದಾಗ ಮನೆ ಒಳಗೆ ಈನ ಕೃತ್ಯ ಮಾಡ್ಬಿಟ್ರು. ಅದನ್ನ ಅವ್ನು ಸತೋದ್ರಿಂದ ಈಗ ಏನಾಗತ್ತೆ ಅಂತಂದ್ರೆ ಸರ್, ಶಾಸಕರಲ್ಲಿ ಮನವಿ ಅಂತ ಹೇಳಿದ್ರೆ ಅವನ್ಗೆ ಈಗ ತಾಯಿ ತವೋ 4 ಎಕರೆ ಜಮೀನಿತ್ತು. ಯಾವಾಗ ಅವ್ನು ಮೋಸ ಮಾಡ್ದ, ತಾಯಿ ಏನ್ ಮಾಡಿದ್ರು ಇವ್ರಿಗೆ ದಾನ ಮಾಡಿ ಈ ಯೋಗೇಶ ಕೆಂಪೇಗೌಡ ಅನ್ನೋರಿಗೆ ಹೆಸರಿಗೆ ಖಾತೆ ಮಾಡ್ಕೊಟ್ಬಿಟ್ರು. ಈಗ ತಾಯಿ ನೋಡ್ಕೊಳ್ಳೋರು, ತಾಯಿನೂ ನಿರ್ಗತಿಕ್ಲು. ಇತ್ತಾಗಿ ಒಬ್ಬ ಮಗ ಇದ್ದ ಕುಟುಂಬದಲ್ಲಿ ವಾರಿಸ್ತಾರ, ವಿದ್ಯಾವಂತ, ಅವನು ಹೊಂಟೋದ. ಇವನೊಬ್ಬ ಕ್ರಿಮಿನಲ್ ಉಳ್ಕೊಂಡವನೆ. ಅದರಿಂದ ನಿಮ್ಗೆ ಕಾನೂನಲ್ಲಿ ಅವಕಾಶ ಇದೆ. ಕಾನೂನು ಅವಕಾಶ ಇರೋದ್ರಿಂದ ದಯಮಾಡಿ AC ಕೋರ್ಟಲ್ಲಿ ಹಿರಿಯ ನಾಗರಿಕರು ಕೋರ್ಟ್ಗೆ ಹಾಕಿಸಿ ನೀವು AC ಅವ್ರ ಗಮನಕ್ಕೆ ತಂದು ಇಡೀ ರಾಜ್ಯದಲ್ಲಿ ಶಾಸಕರು ಇಂಥದ್ದಂತ ಕೊಲೆ ಮಾಡಿ ಅನ್ಯಾಯ ಮಾಡಿದ. ಅದರಿಂದ ಅವನಿಗೆ ಶಾಸಕರು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ರವಿಕುಮಾರ್ ಅವರು ಶಾಸಕರು ಅವ್ರಿಗೆ ನ್ಯಾಯ ಕೊಡಿಸಿದ್ರು ಅಂತೇಳಿ ಆ ಎಮ್ಮನಿಗೆ ಪೂರ್ತ ಹಿರಿಯ ನಾಗರಿಕರ ಕೋರ್ಟ್ AC ಕೋರ್ಟಲ್ಲಿ ಕೇಸ್ ಹಾಕಿಸಿ ದಯಮಾಡಿ ನಾವು ಕೇಸ್ ಹಾಕಿಸ್ತೀವಿ. ಕಾನೂನಲ್ಲಿ ಅವಕಾಶ ಇರೋದ್ನ ಇದ್ರಲ್ಲೇನು ಅನ್ಯಾಯ ಮಾಡ್ಬೇಕಾಗಿಲ್ಲ, ನಿಮ್ಗೆ ಅವಕಾಶ ಇದೆ, ಕಾನೂನು ಅಧಿಕಾರ ಇದೆ. AC ಅವ್ರಿಗೆ ಹೇಳಿ ದಯಮಾಡಿ ನೀವು ಅವನಿಗೆ ಜೈಲಿಂದ ಬಂದ್ರು ಈ ಕೆಂಪೇಗೌಡ ಅನ್ನೋರು ನಿಮ್ ಯಾರನ್ನೂ ಉಳಿಸಲ್ಲ ಅಂತ ಹೇಳವ್ರೆ. ಅವ್ರ ಹಕ್ಕನ್ನು ಉಳಿಸಲ್ಲ, ಅವ್ರ ರಕ್ಷಣೆಗೋಸ್ಕರ ಪೊಲೀಸ್ ರಕ್ಷಣೆ ಕೊಡಿಸ್ಬೇಕು ನೀವು ಶಾಸಕರು. ಆಮೇಲೆ ಅವನಿಗೆ ಜೈಲಲ್ಲಿ ನೀವು ಅವಾಗ ನಿಮ್ಮ SP ಅವ್ರನ್ನೇ ಕೋರ್ಟ್ ಕಳಿಸಿ ಇವನು ಏನ ಕೃತ್ಯ ಮಾಡಿರೋದ್ರಿಂದ ದಯಮಾಡಿ ಶಾಸಕರು ನೀವು ಗಮನದಲ್ಲಿ ಇಟ್ಕೋಬೇಕು. SP ಅವರು ಬೇಲ್ ಆಗ್ದಂಗೆ ದಯಮಾಡಿ ಅವನಿಗೆ ರಿಪೋರ್ಟ್ ಮಾಡಿಸ್ಬೇಕು. ಖುದ್ದು SP ಹೋದ್ರು ಮಾತ್ರ ಶಾಸಕರೇ ಈಗ ಅವರು ಜಡ್ಜು ಗಮನಕ್ಕೆ ತರೋದು ಈ ತರ ಏನ ಕೃತ್ಯ ಮಾಡಿರೋದ್ರಿಂದ ಅವರು ಬೇಲ್ ಕ್ಯಾನ್ಸಲ್ ಮಾಡಕ್ ಸಾಧ್ಯ ಆಗೋದು. ಆದ್ರಿಂದ ದಯಮಾಡಿ ನಾವು AC ಕೋರ್ಟ್ ಕೇಸ್ ಹಾಕ್ತೀವಿ. ನೀವು ಊರಿಗೆ ಬಂದಿರೋದು ಇಡೀ ರಾಜ್ಯದಲ್ಲಿ ಇದೊಂದು ನ್ಯಾಯ ಕೊಡಿಸ್ದಂಗೆ ಆಗುತ್ತದೆ. ಸಾವಿಗೆ ಅಲ್ಲ, ಆಮೇಲೆ ಯಾರನ್ನು ಎಸ್ಕೇಪ್ ಆಗಕ್ಕೂ ಬಿಡಲ್ಲ. ನಾಳೆ 8 ಗಂಟೆ ಒಳಗಡೆ ಜೈಲಲ್ಲಿ ಅವ್ರು ಇರ್ತಾರೆ ಅಂತ ನಾವು ಹೇಳಿದ್ದೀವಿ.
8 ಗಂಟೆ ಅಷ್ಟರಲ್ಲಿ ನಮ್ಮ ಆಫೀಸರ್ಗಳು ಅವ್ರು ಯಾವುದೇ ಬಿಲ ಇರಲಿ ಯಾವುದೇ ದೇಶದಲ್ಲಿ ಹಿಡ್ಕೊಂಡ್ ಬರ್ತಾರೆ, ಅದ್ರಲ್ಲೇನು ಎರಡು ಮಾತಿಲ್ಲ. ಇನ್ನು ಆಸ್ತಿ ನಿಮ್ಮ ಅವರು ವಾಪಸ್ ಬರ್ಬೇಕಾಗಿರೋದಕ್ಕೆ AC ಅವ್ರನ್ನ ರಮೇಶ ಮತ್ತೆ ನಿಮ್ಮ ಊರಲ್ಲಿ ಇವರೇ ಒಂದ್ ಸ್ವಲ್ಪ ಬುದ್ಧಿವಂತರು ಯಾರಿದ್ದಾರೆ ಯಾರು ಕಳಿಸಿ ಈಗ AC ಹತ್ರ ರಿವ್ಯೂ ಹಾಕ್ಬೇಕಾ ಏನ್ ಹಾಕ್ಬೇಕು ಹಾಕೋಣ, ಅದಕ್ಕೊಂದು ಒಳ್ಳೆ ಲಾಯರ್ ಇರ್ಬೇಕಾ ಇಡೋಣ. ಅವನ ಖರ್ಚು ಏನ್ ಬರುತ್ತೆ ನಾನೇ ನನ್ನ ಕೈಯಾರೆ ಸ್ವತಃ ದುಡ್ಡು ಕೊಡ್ತೀನಿ. ಏನಪ್ಪಾ ಚಪ್ಪಾಳೆ ಎಲ್ಲ ಹೊಡಿಬೇಡಿ. ಈಗ ಅವ್ರಿಗೆ ನೋವಾಗಿದೆ, ನಾನು ಚಪ್ಪಾಳೆ ಹೊಡಿಸ್ಕೊಳಕ್ ಬಂದಿಲ್ಲ, ಅವ್ರು ನ್ಯಾಯ ಕೊಡಿಸ್ಬೇಕು. ಇದೇನು ಆರ್ಕೆಸ್ಟ್ರನ್ನೇ ಜೈಕಾರ ಹಾಕ್ಸ್ಬೇಕು ನಾವು. ಅವ್ರ ಆಸ್ತಿ ಅವ್ರ ಹೆಸರು ಬರೋದಕ್ಕೆ ಈಗ AC ಒಂದು ಆರ್ಡರ್ ಮಾಡಿದ್ದಾರೆ. ಕಾನೂನು ಮುಖಾಂತರನೇ ಆಗ್ಬೇಕು. ಪೇಪರ್ ಅಲ್ಲಿ ಇರೋದು ನಿಮ್ಮ ಹೆಸರು ಬರ್ಬೇಕಾದ್ರೆ MLA ಹೇಳಿದ ತಕ್ಷಣ ಅವ್ರ ಹೆಸರು ಬರೆಯಿದ್ರೆ ಬರೆಯಕ್ ಆಗಲ್ಲ. ಕಾನೂನು ಪ್ರಕಾರ ಹೆಂಗೆ ಅವ್ರಿಗೆ ಆಸ್ತಿ ಬರಬೇಕು ಅದಕ್ಕೆ ಸಂಪೂರ್ಣವಾಗಿ ಅದೇನು ಲಾಯರ್ ಫೀಸ್ ಆಗುತ್ತೆ ನಾನೇ ಕೊಡ್ತೀನಿ. ನೀನೇ ಬಾ, ನೀನು ಹೇಳಿದ ಕಡೆ ಎಲ್ಲ ನಾನೇ ಒಂದಲ್ಲ 50 ಸರಿ ಫೋನ್ ಹಾಕ್ತೀನಿ. AC ಫೋನ್ ಹಾಕ್ಬೇಕಾ, DC ಫೋನ್ ಹಾಕ್ಬೇಕಾ, ಯಾರಿಗೆ ಹಾಕ್ಬೇಕು ನಾನೇ ಹಾಕ್ತೀನಿ. ನಿಮ್ಮ ಕೆಲಸನ ಒಂದು 3 ತಿಂಗಳೊಳಗಡೆ ಆ ಕುಟುಂಬಕ್ಕೆ ಏನು ಆಸ್ತಿ ಬರಬೇಕು ಅದಕ್ಕೆ ಮಾಡೋದಕ್ಕೆ ಕ್ರಮ ಕೈಗೊಳ್ತಾನೆ. ಈಗ ಅವ್ರ ಅಮ್ಮ ಪಾಪ ಹಾಸ್ಪಿಟ್ಲಲ್ಲಿ ಅವ್ರೇನು ಹೇಳಿದ್ರು, ಬೆಳಗ್ಗೆ ಹಾಸ್ಪಿಟ್ಲಲ್ಲಿ ನೋಡೋಣ, ಅವ್ರದ್ದು ಏನು ಖರ್ಚಿದೆ ನಾನು ನೋಡ್ಕೋತೀನಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮಗೆ ನಿಮ್ಮ ಊರಿಗೆ ರಕ್ಷಣೆ ಕೊಡೋದು ನಮ್ಮ ಪೊಲೀಸರು ಶಕ್ತರಿದ್ದಾರೆ. ಈಗ ಅಚಾತುರ್ಯ ಆಗ್ಬಾರ್ದಾಗಿತ್ತು. ಈ ಕುಟುಂಬದೊಳಗಡೆ ಆಗೋದನ್ನ ಯಾರು ಊಹಿಸಕ್ಕಾಗಲ್ಲ. ಏನೋ ಊರಲ್ಲಿ ರೌಡಿಗಳು ಬಂದು ಗಾಂಜಾ ಹಿಡ್ಕೊಂಡು ಮುಚ್ಚಿಡ್ಕೊಂಡು ಹೋಗ್ತಾರೆ ಅಂದ್ರೆ ಗುಂಡುಡಿಯಕ್ಕೆ ನಮ್ಮ ಪೊಲೀಸ್ನವ್ರು ಸರಿ ಇದ್ದಾರೆ, ಕಾಲ್ ಮುರಿಯಕ್ಕೂ ಸರಿ ಇದ್ದಾರೆ. ಆದ್ರೆ ಮನೆಗಳ ಒಳಗೆ ಆಗೋದನ್ನ ಯಾರು ಗೆಸ್ ಮಾಡಕ್ಕಾಗಲ್ಲ, ಏನು ಆಗಲ್ಲ. ಬಟ್ ಅಚಾತುರ್ಯ ಆಗಿದೆ. ನಾಳೆ ಬೆಳಗ್ಗೆ 8 ಗಂಟೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಜೈಲ್ಗೆ ಹಾಕ್ತೀವಿ. ಅವ್ರಿಗೆ ಬೇಲ್ ಕೊಡದೇ ಇರೋ ತರ ಒಳ್ಳೆ ಲಾಯರ್ ಇಟ್ಟು ಆ ಲಾಯರ್ ಮುಖಾಂತರ ಅವ್ರಿಗೆ ಗರಿಷ್ಠ ಶಿಕ್ಷೆ ಆಗಂಗೆ, ಜೀವಾವಧಿ ಇನ್ನೊಂದು ಏನೋ ಗರಿಷ್ಠ ಶಿಕ್ಷೆ ಆಗೋವರೆಗೂ ಲಾಯರು ಕೋರ್ಟಲ್ಲಿ ವಾದ ಮಾಡೋ ತರ ಒಳ್ಳೆ ಸಮರ್ಥ ಗೌರ್ಮೆಂಟ್ ಲಾಯರ್ ಇಡೋಣ. ನಿಮ್ಮ ಕುಟುಂಬಕ್ಕೆ ಯೋಗೇಶ್ಗೆ ಏನ್ ನ್ಯಾಯ ಸಿಗ್ಬೇಕು ಅದು ಸಿಗೋವರೆಗೂ ನಾನು ನಿಮ್ಮ ಪರ ಇರ್ತೀನಿ.